ಬೆಳಗಿನ ತಿಂಡಿಗೆ ಇವತ್ತು ನಾನು ಚಪಾತಿ ಜೊತೆ ತಿನ್ನೋದಕ್ಕೆ ತೋವೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮಾತಿರಲ್ಲ ಸೊನ್ಮೇಲು. ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಚಪಾತಿ ಮತ್ತು ತೋವೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ಇವತ್ತು ನಾನು ಚಪಾತಿ ಜೊತೆ ತೋವೆ ಮಾಡ್ತಾ ಇದ್ದೇನೆ. ತೋವೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನಿಲ್ಲಿ ಪೌಡರ್ ತೊಗೊಂಡಿದ್ದೇನೆ, ಮಿಲ್ಕ್ ಪೌಡರ್ ಅಮೂಲ್ದವರದ್ದು. ಸ್ವಲ್ಪ ಹಿಂಗು ತೊಗೊಂಡಿದ್ದೇನೆ, ಉಪ್ಪು ತೊಗೊಂಡಿದ್ದೇನೆ, ಒಗ್ಗರಣೆ ಸೊಪ್ಪು, ಜೀರಿಗೆ, ಪುಡಿ ಜೀರಿಗೆ ಮತ್ತು ಇಡಿ ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕಸೂರಿ ಮೇಥಿ. ನಾನಿಲ್ಲಿ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೇನೆ. ನಾನಿಲ್ಲಿ ತೋವೆ ಮಾಡೋದಕ್ಕೆ ಬಾಣಲೆ ತೊಗೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ತೆಂಗಿನೆಣ್ಣೆ ಬಿಸಿ ಆದ ನಂತರ ಇದಕ್ಕೆ 1 ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಸಿಡಿತಾ ಇದೆ. ಇವಾಗ ನಾನು ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಚಿಕ್ಕ 2 ಈರುಳ್ಳಿಯನ್ನು ತೊಗೊಂಡಿದ್ದೇನೆ, ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿ, ಒಗ್ಗರಣೆ ಸೊಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೇನೆ. ಇವಾಗ ನಾನು ಜೀರಾ ಪೌಡರ್ ಹಾಕ್ತಾ ಇದ್ದೇನೆ. ನಾನೇ ಪುಡಿ ಮಾಡಿರುವಂತಹ ಜೀರಾ ಪೌಡರ್ ಹಾಕಿದ ತಕ್ಷಣ ನಾನು ಇವಾಗ ಟೊಮ್ಯಾಟೊ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಮತ್ತು ಜೀರಾನ ಒಟ್ಟಿಗೆ ಫ್ರೈ ಮಾಡಬೇಕು. ಜೀರಾ ಪುಡಿ ಹಾಕಿದ ನಂತರ ನನಗೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಟೊಮ್ಯಾಟೊ ಬಾಡಬೇಕು. ಬೆಂದ ನಂತರ ನಾನು ಇವಾಗ ಸ್ವಲ್ಪ ಕಸೂರಿ ಮೆಥಿನ ಹಾಕ್ತಾ ಇದ್ದೇನೆ. ಕಸೂರಿ ಮೆಥಿ ಹಾಕಿದ ನಂತರ ಇವಾಗ ಬೇಯಿಸಿದ ತೊಗರಿಬೇಳೆ ಹಾಕ್ತಾ ಇದ್ದೇನೆ. ಬೇಯಿಸಿದ ತೊಗರಿಬೇಳೆ ಹಾಕಿದ ತಕ್ಷಣ ನಾನು ಇವಾಗ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 10 ರೂಪಾಯಿದು ಮಿಲ್ಕ್ ಪೌಡರ್ ತೊಗೊಂಡಿದ್ದೇನೆ. ಎಲ್ಲ ಹಾಕ್ತಾ ಇಲ್ಲ, ಒಂದು ಅರ್ಧದಷ್ಟು ಹಾಕ್ತಾ ಇದ್ದೇನೆ. ಹಾಲು ಪುಡಿ ಇಲ್ಲದಿದ್ದರೆ ಹಾಲು ಕೂಡ ಹಾಕೋಬಹುದು, ಆದರೆ ಹಾಲು ಹಾಳಾಗುತ್ತೆ ಅಂತ ಭಯ ಆಗಿತ್ತು ನನಗೆ, ಅಂದರೆ ಟೊಮೆಟೊ ಹಾಕ್ತೇವಲ್ಲ, ಹಾಗಾಗಿ ಅದಕ್ಕೆ ಹಾಲು ಪುಡಿ ಹಾಕ್ತಾ ಇದ್ದೇನೆ. ಹಾಲು ಪುಡಿ ಹಾಕಿದ ನಂತರ ತೋವೆ ಸೂಪರಾಗಿ ಬರುತ್ತೆ. ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ಹಾಲು ಪುಡಿ ಹಾಕದೆ ಮಾಡಿದರೆ ಅಷ್ಟೇನು ರುಚಿ ಬರೋದಿಲ್ಲ. ಹಾಲು ಪುಡಿ ಹಾಕಿದ ನಂತರ ಬರುವಂಥ ರುಚಿಯೇ ಬೇರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೊಳ್ಳಿ. ದಪ್ಪ ಬೇಕಾದರೆ ದಪ್ಪ ಇಟ್ಕೊಬೋದು, ನೀರು ಬೇಕಿದ್ರೆ ನೀರು ಇಟ್ಕೊಬೋದು. ಅಂದರೆ ನೀರು ಹಾಕಿದ ನಂತರ ಒಂದು 5 ರಿಂದ 10 ನಿಮಿಷ ಬೆಂದ ನಂತರ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ನಾನಿವಾಗ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೇನೆ. ಗಮ್ ಎನ್ನುವ ತೊಗರಿಬೇಳೆ ತೋವೆ ರೆಡಿ ಆಗಿದೆ. ಇದು ತಿಂಡಿಗಲ್ಲದೆ ಊಟಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲೂ ಜೀರಾ ರೈಸಿಗಂದು ಸೂಪರ್ ಆಗಿರುತ್ತೆ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.